ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಎಲ್ಲ ಉಲ್ಲಂಘನೆ ಮಾಡಿ ಯಾರ ನೈಸ್ ಕಂಪನಿ ಮಾಲೀಕನಿಗೆ ಶೂ ಪಾಲಿಶ್ ಮಾಡ್ಕೊಂಡಿದ್ದೀರಿ. ಶೂ ಪಾಲಿಶ್ ಮಾಡ್ಕೊಂಡು ಜಯಚಂದ್ರ ಅವರು 2017ರಲ್ಲಿ ಕೊಡ್ತಾರೆ ವರದಿನ, ಏನೇನು ಲೂಟಿ ಆಗಿದೆ ಇಲ್ಲ ಅಂತೇಳಿ. ಯಾತಿಗೆ ಸದನ ಸಮಿತಿ ಮಾಡಿದ್ರಿ? ಯಾವ ಪುರುಷಾರ್ಥಕ್ಕೆ? ಇದು ಕೇಳಿಕ್ ಬಯಸ್ತೀನಿ ಸರ್ಕಾರಕ್ಕೆ. 136 ಸೀಟ್ ಕೊಟ್ಟವ್ರೆ, ಯಾತಿಗೆ ಕೊಟ್ಟರು? ನಿಮಗೆ ದುಡ್ಡು ಹೊಡಿರಿ ಅಂತ, ಇಂಥ ದರೋಡೆಕೋರರಿಗೆ ರಕ್ಷಣೆ ಕೊಡಿ ಅಂತ ನಿಮಗೆ 136 ಸೀಟ್ ಕೊಟ್ಟರು. ಜನ ಏನ್ ಇಟ್ಕೊಂಡು ಏನ್ ಮಾಡ್ತಾ ಇದೀರಿ ಇಲ್ಲಿ ಸರ್ಕಾರದಲ್ಲಿ? ಸಾವಿರಾರು ಜನ ರೈತರು ಬೀದಿಗೆ ತಂದು ಹಾಕಿದಿರಿ. ಯಾವ KID ಎಲ್ಲಪ್ಪ MP ಪಾಟೀಲ್ರೆ ನೋಡಿದಿರಿ ಜಡ್ಜ್ಮೆಂಟ್ ನ? ಬಿಡುಗಡೆ ಬಗ್ಗೆ ಕೂತಿರಲ್ಲ CM ಜೊತೆ ಮಾತಾಡಕ್ಕೆ, ನೈಸ್ ಮಾಲೀಕನ ಜೊತೆ ಏನ್ ನಿಮ್ ಸಂಬಂಧ? ಯಾತಕ್ಕೆ ಹೋಗಿದ್ದೀರಿ ನೀವು ಕೋರ್ಟ್ಗೆ? ಒಂದ್ ಕಡೆ ಕರ್ನಾಟಕ ಸರ್ಕಾರದ್ದು ಲಾಯರ್ಗಳು ಅವ್ರು ಹೇಳ್ತಾರೆ ಲೂಟಿ ಆಗಿದೆ, ಇಲ್ಲಿ ಇಲ್ಲಿಗಲ್ ಆಗಿ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನ ಉಲ್ಲಂಘನೆ ಮಾಡಿ 20,000 ಎಕರೆ ಭೂಮಿ ಹೊಡಿತಾ ಇದ್ದಾರೆ, ಯಾವುದೇ ರೀತಿಯ ಅಧಿಕಾರ ಇಲ್ಲದೆ ಇದ್ರು ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದನ್ನ ಒಂದ್ ಕಡೆ ಸರ್ಕಾರದಿಂದ ಅರ್ಜಿ ಹಾಕ್ತೀರಿ, ಇನ್ನೊಂದ್ ಕಡೆ ರೈತರ ಭೂಮಿನ ಅಕ್ವಿಸಿಷನ್ ಮಾಡ್ಕೊಂಡು ನಮಗೆ ಕಾಂಪನ್ಸೇಷನ್ ಕೊಡಕ್ಕೆ ಕಾಲಮಿತಿ ಇಲ್ಲ, ಇಷ್ಟ ಬಂದಾಗ ನಾವು ಕೊಡಬಹುದು. ಇದನ್ನ ಇನ್ನೊಂದ್ ಕಡೆ ಹೇಳ್ತೀರಿ. ಏನಪ್ಪಾ ನೀವು ಮಾಡಿರೋ ಸಾಧನೆ?